ಎಲ್ರಿಗೂ ನಮಸ್ಕಾರ. ನಾನು ತಾರಾ. ನನ್ನ ಚಾನಲ್ ಒಂದಿಷ್ಟು ಸಿಂಪಲ್ ಕುಕ್ಕಿಂಗ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು 2 ಥರದ ಅಡುಗೆಗಳನ್ನು ತೋರಿಸ್ತಾ ಇದ್ದೀನಿ. ಒಂದು ಎಣ್ಗಾಯಿ, ಒಂದು ಚೌಚೌ, ವೆಜಿಟೇಬಲ್ ಚೌಚೌ ಅಂತ. ಫಸ್ಟ್ ಎಣ್ಗಾಯಿನ ತೋರಿಸ್ತಾ ಇದ್ದೀನಿ. ಹೀರೆಕಾಯಿದು ಎಣ್ಗಾಯಿ ಇದು. ಹೀರೆಕಾಯಿ 2 ತೊಗೊಂಡಿದ್ದೀನಿ ನಾನು. ಆಮೇಲೆ ಒಂದು ಕೊಬ್ಬರಿ ಪುಡಿನ ಒಂದು 3-4 ಸ್ಪೂನ್ ಆಗ್ಬೋದು ಅಷ್ಟು ತೊಗೊಂಡಿದ್ದೀನಿ. ಸುಮಾರು ಒಂದು 1/4 ಭಾಗದ ಕೊಬ್ಬರಿ ತೊಗೊಂಡಿದ್ದೀನಿ, ತುರಿ ಮಾಡ್ಕೊಂಡಿದ್ದೀನಿ. ಆಮೇಲೆ 4 ಗುಂಟೂರು ಮೆಣಸಿನ್ಕಾಯಿ, ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿ, 1.5 ಸ್ಪೂನಷ್ಟು ಕಡಲೆಕಾಯಿ ಬೀಜ, 1.5 ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳು, ಆಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಒಂದು ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು, ಮತ್ತು ಒಂದು ಸ್ಪೂನ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಇಂಗನ್ನು ತೊಗೊಂಡಿದ್ದೀನಿ. ಇಂಗು ನಮಗೆ ಎಷ್ಟು ಬೇಕಷ್ಟು ತೊಗೊಳ್ಬೇಕು. ಇಂಗು ಇದನ್ನೆಲ್ಲ ಕ್ವಾಂಟಿಟಿನ ಬೇಕಾದರೆ ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಜಾಸ್ತಿ ಹಾಕಿದರೆ, ಹೀರೆಕಾಯಿ ಜಾಸ್ತಿ ಇದ್ದರೆ ಜಾಸ್ತಿ ಮಾಡ್ಕೋಬೋದು, ಕಮ್ಮಿ ಇದ್ದರೆ ಕಮ್ಮಿ ಮಾಡ್ಕೋಬೋದು. ಈಗ ಇದು ಶೇಂಗಾ ಬೀಜನ ಇದರಲ್ಲಿ ತವಾನ ಮೇಲೆ ಇಟ್ಕೊಂಡು ಹುರ್ಕೋಬೇಕು. ಶೇಂಗಾ ಬೀಜ, ಆಮೇಲೆ ಎಳ್ಳು ಹಾಕ್ಕೋತಾ ಇದ್ದೀನಿ. ಬಿಳಿ ಎಳ್ಳು ಬೇಕಾದ್ರೆ ನಿಮ್ಮ ಕರಿ ಎಳ್ಳಿದ್ರೆ ಕರಿ ಎಳ್ಳು ಯೂಸ್ ಮಾಡ್ಕೋಬೋದು. ಬಿಳಿ ಎಳ್ಳು ಇದ್ದಿದ್ದು ನನ್ನ ಹತ್ರ, ಬಿಳಿ ಎಳ್ಳನ್ನ ಹಾಕ್ತಾಯಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಬಿಟ್ಟು ಸಣ್ಣ ಬೆಂಕಿ ಮೇಲೆ ಹುರ್ಕೋಬೇಕು. ಅದು ಒಂಥರ ಕೆಂಪು ಆಗಬೇಕು, ಚಟಪಟ ಅಂತ ಹೇಳಿ ಆ ಥರ. ಇಂಗನ್ನು ಹಾಕ್ಕೋತಾ ಇದ್ದೀನಿ. ಇಂಗನ್ನು ಹಾಕ್ಕೊಂಡು ಕೊನೆಗೆ ಅಷ್ಟು ಇಂಗನ್ನು ಹಾಕ್ಕೋತಾ ಇದ್ದೀನಿ. ಮತ್ತು ಅದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಕೊಬ್ಬರಿ ತುರಿ ಸ್ವಲ್ಪ ಜಾಸ್ತಿ ಬೇಕಾದರೆ ಹಾಕ್ಕೋಬೋದು ನಾವು. ಒಂದು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೋಬೇಕು. ಒಂದು ಚೂರು ಹಾಕ್ಕೊಂಡು ಎಲ್ಲ ಸಣ್ಣ ಬೆಂಕಿ ಮೇಲೆ ಕೆಂಪು ಹುರ್ಕೋಬೇಕು. ಆಮೇಲೆ ಇದು ಉಪ್ಪನ್ನು ಹಾಕ್ಕೊಂಡು, ಇದು ಇವಾಗ ಒಣಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಆಮೇಲೆ ಇದು ಹುಣಸೆ ಹಣ್ಣನ್ನು ಹಾಕ್ಕೋಬೇಕು. ಅದಕ್ಕೆ ಹುಣಸೆ ಹಣ್ಣನ್ನು ಹಾಕ್ಕೊಂಬಿಟ್ಟು ಹುರ್ಕೋಬೇಕು. ಸಣ್ಣ ಬೆಂಕಿ ಮೇಲೆ ಕೆಂಪು ಹುರ್ಕೋಬೇಕು. ಇದು ಎಣ್ಗಾಯಿ ಒಂಥರ ತುಂಬ ಚೆನ್ನಾಗಾಗುತ್ತೆ. ಈಗ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಬಿಟ್ಟು ಕೆಂಪು ಹುರ್ಕೋಬೇಕು. ಇದು ಕೊಬ್ಬರಿ ಪುಡಿ ಇದು ಅದೂ ಕೆಂಪಾಗಬೇಕು. ಎಲ್ಲ ಮೆಣಸಿನ್ಕಾಯಿ ಎಲ್ಲನೂ ಕೆಂಪಾಗಬೇಕು. ಕೆಂಪಾಗೋ ತನಕನೂ ಹುರ್ಕೋಬೇಕು. ಸಣ್ಣ ಬೆಂಕಿ ಮೇಲೆ ಹುರಿಬೇಕು. ಇದು ಸೀದಿಸಬಾರ್ದು. ಇವಾಗ ಹೀರೆಕಾಯ್ದು ಸಿಪ್ಪೆನ ಚೆನ್ನಾಗಿ ತೊಳ್ಕೊಂಬಿಟ್ಟು ಸಿಪ್ಪೆನ ತೆಕ್ಕೋತಾ ಇದ್ದೀನಿ. ಇದು ಹೀರೆಕಾಯಿ ಸಿಪ್ಪೆದು ನಾನು ಚಟ್ನಿ ಮಾಡಿರೋದು ತೋರಿಸಿದ್ದೀನಿ ಮುಂಚೆ, ಅದು ಈಗ ನೋಡ್ಕೊಳ್ಳಿ. ಅದು ಸಿಪ್ಪೆನ ಎಸೆಯೋದಿಲ್ಲ, ಅದ್ರ ಸಿಪ್ಪೆ ಚಟ್ನಿ ಮಾಡ್ಕೋಬೋದು. ಆಮೇಲೆ ಇದನ್ನು ಪ್ಲಸ್ ಆಕಾರದಲ್ಲಿ ಹೀರೆಕಾಯಿಗೆ ಗಾಯ ಹಾಕ್ಕೊಂಡು ಇಟ್ಕೋಬೇಕು. ಪ್ಲಸ್ ಆಕಾರದಲ್ಲಿ ಈ ಥರ ಗಾಯ ಹಾಕ್ಕೊಂಬಿಟ್ಟು ಇಟ್ಕೋಬೇಕು. ಈ ಥರ ಎಲ್ಲ ಹೀರೆಕಾಯಿ 2 ಹೀರೆಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಅದು ಪೀಸ್ಗಳನ್ನು ಮಾಡ್ಕೊಂಬಿಟ್ಟು ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಹುರಿದಿರೋ ಮಸಾಲೆ ಸ್ವಲ್ಪ ತಣ್ಣಗಾಗಿದೆ. ಇವಾಗ ಮಿಕ್ಸರಲ್ಲಿ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಆ ಬಾಣಲೆಯಿಂದ ನೀರು ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಅಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಇದೊಂದು ತುಂಬ ನೈಸ್ ಅಂತ ಆಗಬೇಕಂತಿಲ್ಲ, ಸ್ವಲ್ಪ ತರಿ ಆಗಿದ್ರೂ ಪರವಾಗಿಲ್ಲ, ನಡೆಯುತ್ತೆ. ಬಟ್ ತುಂಬ ತರಿ ಆಗಿರಬಾರ್ದು. ತುಂಬ ನೈಸು ಆಗಬೇಕಂತೇನಿಲ್ಲ, ಅಷ್ಟೊಂದು ನೈಸ್ ಏನು ಬೇಕಾಗಿಲ್ಲ ಇದು. ಇವಾಗ ಈ ಮಸಾಲೆನ ಇದು ನಾವು ಇದ್ರ ಜೊತೇಲಿ ಉಪ್ಪನ್ನು ಹಾಕ್ಕೊಂಡು ಮಾಡ್ಕೊಂಡಿದ್ದೀವಿ. ಪುಡಿ ಪೇಸ್ಟ್ ಮಾಡ್ಕೋಬೇಕಾದ್ರೆ, ಇದು ಪೇಸ್ಟ್ ಮಾಡ್ಕೋಬೇಕಾದ್ರೆ ನೀರನ್ನು ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು. ಗಟ್ಟಿ ಮಸಾಲೆ ಬೇಕು ನಮಗೆ, ಅದರಿಂದ ನೀರು ಕಮ್ಮಿ ಹಾಕ್ಕೊಂಡು ಎಲ್ಲ ಕಾಯಿಗಳಲ್ಲಿ ತುಂಬ್ಕೋಬೇಕು. ಹಾಗೆ ಇದು ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ. ಅದಕ್ಕೆ ನೀರು ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ರುಬ್ಕೋಬೇಕು. ಆಮೇಲೆ ಎಲ್ಲ ಕಾಯಿಗಳಲ್ಲೂ ತುಂಬಿಸಿ ಇಟ್ಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇದು ನಾನು ನಿಲ್ಲಿಸಿದ್ದೀನಿ.
ಅಡ್ಡಕ್ಕೆ ಬೇಕಾದರೂ ಹಾಗೆ ಇಟ್ಬಿಟ್ಟು ಇಡ್ಬೋದು. ಅಡ್ಡ ಇಟ್ಟು ಬೇಯಿಸ್ಕೋಬೋದು, ಹೆಂಗೆ ಬೇಕಾದ್ರೂ ಇಟ್ಟುಕೊಂಡು ಮಾಡ್ಕೋಬೋದು. ಇದು ಒಂದೊಂದೇ ಕಾಯಿನ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಹಾಗೆ ಅಡ್ಡಕ್ಕೆ ಬೀಳಿಸ್ಬಿಟ್ಟಾದರೂ ಬೇಯಿಸ್ಕೋಬೋದು, ಇಲ್ಲ ಹೀಗೆ ನೆಟ್ಟಗೆ ನಿಲ್ಲಿಸ್ಬಿಟ್ಟಾದರೂ ಬೇಯಿಸ್ಕೋಬೋದು. ಇದನ್ನು ಸಣ್ಣ ಬೆಂಕಿ ಮೇಲೆ, ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಿಡಿಸುತ್ತೆ ಎಣ್ಗಾಯಿಗೆ. ಇದು ಸಣ್ಣ ಬೆಂಕಿ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಚಿಕ್ಕ ಬೆಂಕಿ ಮೇಲೆ ಬೇಯಿಸ್ಕೋಬೇಕು. ಇದು ಚಿಕ್ಕ ಬೆಂಕಿ ಮೇಲೆ ಬೆಂದ್ರೇ ಇದು ಚೆನ್ನಾಗಿ ಬೇಯೋದು. ಆಮೇಲೆ ಇದನ್ನು ವಾಪಸ್ಸು ಮಗಚಿಬಿಟ್ಟು ಎಲ್ಲ ಸೈಡ್ಗಳನ್ನು ಬೇಯಿಸ್ಕೋಬೇಕು. ಈಗ ನೋಡಿ ಸೈಡ್ ವರ್ಡ್ಸು ಹಾಕ್ಕೋತಾ ಇದ್ದೀನಿ, ಸೈಡಿಂದ ಬೇಯಿಸ್ಕೋತಾ ಇದ್ದೀನಿ. ಈ ಥರ ಇದರಿಂದ ಕೈಯಲ್ಲಿಂದನೋ ಅಥವಾ ಸೌಟಿಂದನೋ ಮಾಡ್ಕೊಂಡು ಸ್ಪೂನಿಂದನೋ ಮಾಡ್ಕೊಂಬಿಟ್ಟು ಈ ಥರ ಸೈಡ್ಗೆ ಇದು ಮಾಡಿಬಿಟ್ಟು ಎಲ್ಲ ಸೈಡ್ಗಳನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಸಣ್ಣ ಬೆಂಕಿ ಮೇಲೆ ಬೇಯಬೇಕು. ಇದು ಒಂಥರ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಊಟಕ್ಕಂದರೆ ಇದು ಸೈಡ್ ಡಿಶ್ ಥರ ಯೂಸ್ ಮಾಡ್ಕೋಬೋದು, ಅನ್ನಕ್ಕೂ ಹಾಕ್ಕೊಂಡು ಕಲಿಸ್ಕೋಬೋದು. ಬಟ್ ಇದು ಹೆಚ್ಚಾಗಿ ಇದು ಸೈಡ್ ಡಿಶ್ ಥರ ಯೂಸ್ ಮಾಡೋದು. ಚಪಾತಿ ರೊಟ್ಟಿಗೆಲ್ಲ ಯೂಸ್ ಮಾಡ್ಕೊಳ್ಳೋದು ಇದನ್ನು ಜಾಸ್ತಿ. ಈ ಥರ ಈಗ ಎಲ್ಲ ಸೈಡಲ್ಲೂ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಸಣ್ಣ ಬೆಂಕಿ ಮೇಲೆ ಹುರ್ಕೊಂಡು ನೋಡಿ, ಇವಾಗ ಸುಮಾರಷ್ಟು ಹುರಿದು ಬಿಟ್ಟಿದೆ. ಇವಾಗ ಚೆನ್ನಾಗಿ ಎಲ್ಲನೂ ಬೆಂದಿದೆ, ಎಣ್ಣೆನಲ್ಲೇ ಬೆಂದಿದೆ ಇದು ಚೆನ್ನಾಗಿ. ಇದು ಮಗ್ಚಿ ಹಾಕ್ಕೋಬೇಕು. ಎಲ್ಲ ಚೆನ್ನಾಗಿ ಬೆಂದಿರೋದು ಹೀರೆಕಾಯಿನ ಈಗ ಮಗ್ಚಿ ಹಾಕ್ಕೋಬೇಕು. ಇದು ಈ ಥರ ಮಗ್ಚಿ ಹಾಕ್ಕೊಂಡ್ರೆ ಎಲ್ಲ ಕಡೆಯಲ್ಲೂ ಬೆಂದಂಗೆ ಆಗುತ್ತದು ಚೆನ್ನಾಗಿ. ಇವಾಗ ನಾವು ಕಾಯಿಗೆ ಒಳಗಡೆ ಮಸಾಲೆ ತುಂಬಿಸ್ಬಿಟ್ಟು ಉಳಿದಿರೋದು ಮಸಾಲೆ ಇರುತ್ತೆ, ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಇಟ್ಕೋಬೇಕು. ಅದನ್ನು ನೀರು ಹಾಕ್ಬಿಟ್ಟು ಇಟ್ಕೊಂಡು ಆ ಮಸಾಲೆನ ಇದರೊಳಕ್ಕೆ ಹಾಕ್ಕೋಬೇಕು. ಈ ನೀರು ಹಾಕ್ಕೊಂಡು ಇಟ್ಕೊಂಡಿರೋ ಮಸಾಲೆನ ಇದರಲ್ಲಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಸಣ್ಣ ಬೆಂಕಿ ಮೇಲೆ ಬೇಯಿಸ್ಕೋಬೇಕು. ಇದು ಒಂಥರ ತುಂಬ ಚೆನ್ನಾಗಾಗುತ್ತೆ ಇದು ಎಣ್ಗಾಯಿ ಅಂಥೇಳಿ. ಇದು ರೊಟ್ಟಿ ಚಪಾತಿ ಯಾವುದಕ್ಕೆ ಬೇಕಾದರೂ ಚೆನ್ನಾಗಿ ಯೂಸ್ ಆಗುತ್ತೆ. ಸೈಡ್ ಡಿಶ್ ಥರನೂ ಯೂಸ್ ಮಾಡ್ಕೋಬೋದು, ಮುದ್ದೆ ಜೊತೆಲೂ ಯೂಸ್ ಮಾಡ್ಕೋಬೋದು. ಇದು ಒಂಥರ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಂದರೆ ಸಣ್ಣ ಬೆಂಕಿಲಿ ಬೇಯಿಸೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಿಧಾನವಾಗಿ ಜಾಸ್ತಿ ಟೈಮ್ ಇದ್ದಾಗ ಮಾಡ್ಕೊಳ್ಳೋದು ಒಳ್ಳೆಯದು ಈ ಥರದ್ದು ರೆಸಿಪಿನ. ಮತ್ತು ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆನೂ ಹಿಡಿಸುತ್ತೆ. ಸ್ವಲ್ಪ ಕಮ್ಮಿ ಎಣ್ಣೆಲಿ ಮಾಡಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಸ್ವಲ್ಪ ಜಾಸ್ತಿ ಎಣ್ಣೆ ಅಂದರೆ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನೋಡಿ, ಎಣ್ಣೆ ಎಲ್ಲ ಮೇಲಿಗೆ ಬಿಟ್ಕೊಂಡಿದೆ. ಈಗ ಇದು ಚೆನ್ನಾಗಿ ಮಗಚಿಬಿಟ್ಟು ಇದನ್ನು ರೊಟ್ಟಿಗೋ ಚಪಾತಿಗೋ ಯಾವುದಕ್ಕೆ ಬೇಕಾದರೂ ಬಳಸ್ಕೋಬೋದು. ನಮ್ಮದು ಹೀರೆಕಾಯಿ ಎಣ್ಗಾಯಿ ಈಗ ರೆಡಿ ಆಯಿತು ನೋಡಿ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ರುಚಿ ಬರುತ್ತೆ. ಮತ್ತು ಒಂಥರ ನಮಗೆ ಸೈಡ್ ಡಿಶ್ಶು ಡಿಫ್ರೆಂಟಾಗಿ ಇದ್ದಂಗೆ ಆಗುತ್ತೆ ನೋಡಿ. ಇದು ರೆಡಿ ಆಯಿತು ನಮ್ಮದು ಎಣ್ಗಾಯಿ. ಈಗ ನೆಕ್ಸ್ಟು ನಾನು ತೋರಿಸೋ ಇದು ರೆಸಿಪಿ ವೆಜಿಟೇಬಲ್ ಚೌಚೌ ಅಂತ ಹೇಳಿ. ಇದು ನೋಡಿ, ಎಣ್ಗಾಯಿ ರೆಡಿ ಆಗಿದೆ. ಈಗ ನೆಕ್ಸ್ಟ್ ರೆಸಿಪಿ ವೆಜಿಟೇಬಲ್ ಚೌಚೌ ಅಂತ ಹೇಳಿ. ಕ್ಯಾಬೇಜ್ ವೆಜಿಟೇಬಲ್ಸು ತೊಗೊಂಡಿದ್ದೀನಿ. ಕ್ಯಾರೆಟನ್ನು ಸಣ್ಣಗೆ ಹೆಚ್ಕೊಂಡು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಬಟಾಣಿ ಕಾಳು ಮತ್ತು ಗೋಡಂಬಿ ಸ್ವಲ್ಪ ಬೇಕಾದರೆ ಹಾಕ್ಕೋಬೋದು, ಅದು ಆಪ್ಷನಲ್ಲು. ಕ್ಯಾಬೇಜು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಆಮೇಲೆ ಬಾಳೆಕಾಯಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಬಾಳೆಕಾಯಿ ಒಂದು, ಆಮೇಲೆ ಬೀನ್ಸು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಳೆಕಾಯಿ ನಾನು ಸುಮಾರು 2 ಬಾಳೆಕಾಯಿ ಯೂಸ್ ಮಾಡಿದ್ದೀನಿ. ಆಮೇಲೆ ಮಸಾಲೆಗೆ ಇದು ಸಾಸಿವೆ 2 ಸ್ಪೂನು, ದೊಡ್ಡ ಸ್ಪೂನಲ್ಲಿ 2 ಸ್ಪೂನು, ಇಂಗು ಮತ್ತು ಮೆಂತ್ಯ 1 ಸ್ಪೂನ್, ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಆಮೇಲೆ ಇದು 4 ಗುಂಟೂರು ಮೆಣಸಿನ್ಕಾಯಿ, ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮಸಾಲೆಗೆ. ಇಷ್ಟು ಮಸಾಲೆಗೆ ಬೇಕಾಗಿರೋ ಪದಾರ್ಥಗಳು. ಇದನ್ನು ಈಗ ಎಣ್ಣೆ ಹಾಕ್ಕೊಂಬಿಟ್ಟು ಬಾಣಲೆನಲ್ಲಿ ನಾವು ಸಾಸಿವೆಗೆ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆ ಹಾಕ್ಕೊಂಬಿಟ್ಟು ಸಾಸಿವೆ, ಮೆಂತ್ಯ, ಇಂಗು ಒಗ್ಗರಣೆಗೆ ಹಾಕ್ಕೋಬೇಕು.
ಇದು ಸಪ್ರೇಟ್ 1 ಸ್ಪೂನು 2 ಸ್ಪೂನ್ ಸಾಸಿವೆ, ಮೆಂತ್ಯ 1 ಸ್ಪೂನು, ಆಮೇಲೆ ಇಂಗು ಜಾಸ್ತಿ ಇಂಗು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಇದು ತರಕಾರಿಗಳನ್ನೆಲ್ಲ ಹಾಕ್ಕೋಬೇಕು. ಇದು ಹಾಕಿದ್ದೀನಿ, ಇದು ಬೀನ್ಸ್ ಹಾಕಿದ್ದೀನಿ, ಬೀನ್ಸು, ಆಮೇಲೆ ಕ್ಯಾರೆಟು, ಆಮೇಲೆ ಬಟಾಣಿ ಕಾಳು, ಎಲ್ಲ ತರಕಾರಿ. ಬರೀ ಬಾಳೆಕಾಯಿ ಒಂದು ಬಿಟ್ಟು ಬಾಕಿದೆಲ್ಲ ತರಕಾರಿನೂ ಹಾಕಿದ್ದೀನಿ. ಬಾಳೆಕಾಯಿ ಸ್ವಲ್ಪ ಫಾಸ್ಟಾಗಿ ಬೆಂದುಬಿಡುತ್ತಲ್ಲ, ಬೇಗ ಬೆಂದುಬಿಡುತ್ತೆ, ಅದಕ್ಕೋಸ್ಕರ ಬಾಳೆಕಾಯಿನ ಕೊನೆಯಲ್ಲಿ ಹಾಕ್ತೀನಿ. ಇದು ಬಟಾಣಿ ಕಾಳು, ಬೀನ್ಸು, ಕ್ಯಾರೆಟು, ಆಮೇಲೆ ಗೋಡಂಬಿದು, ಆಮೇಲೆ ಕ್ಯಾಬೇಜು ಎಲ್ಲ ಹಾಕ್ಕೊಂಡಿದ್ದೀನಿ. ಎಲ್ಲ ತರಕಾರಿ. ಗೋಡಂಬಿ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಬೇಡ ಅಂತಂದರೆ ಬಿಟ್ಬಿಡ್ಬೋದು. ಬೇಕಾದರೆ ಶೇಂಗಾ ಬೀಜ ಹಾಕ್ಕೋಬೋದು. ಕ್ಯಾಬೇಜು ಹಾಕಿದ್ದೀನಿ. ಎಲ್ಲ ಹಾಕಿಬಿಟ್ಟು ಅದಕ್ಕೆ ನೀರನ್ನು ಹಾಕಿಬಿಟ್ಟು ಎಲ್ಲನೂ ಕೈಯಿಂದ ಮಗಚ್ಕೋಬೇಕು, ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಮಿಕ್ಸ್ ಮಾಡಿ ಉಪ್ಪನ್ನು ಹಾಕಬೇಕು. ನಮಗೆ ಎಷ್ಟು ರುಚಿಗೆ ಎಷ್ಟು ಬೇಕು ಉಪ್ಪು, ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಎಲ್ಲ ಇದರಲ್ಲಿ ಮಗಚಿಬಿಟ್ಟು ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಬಿಟ್ಟು ನೀರಲ್ಲಿ ಸಣ್ಣ ಬೆಂಕಿ ಮೇಲೆ ಬೇಯಿಸ್ಕೋಬೇಕು. ಇದು ನಮ್ಗೆ ಜಾಸ್ತಿ ಟೈಮ್ ಇಲ್ಲ ಅಂತಂದರೆ ಬೇಕಾದರೆ ನಾವು ಕುಕ್ಕರಲ್ಲಿ ಇದನ್ನೆಲ್ಲ ಹಾಕಿಟ್ಕೊಂಡು 1 ವಿಷಿಲ್ 2 ವಿಷಿಲ್ಗೆ ಬೇಯಿಸ್ಕೊಂಬಿಟ್ಟು ಆಮೇಲೂ ಅದಕ್ಕೆ ಮಸಾಲೆ ಹಾಕ್ಕೊಂಡು ಮಾಡ್ಕೋಬೋದು. ಬಟ್ ಈ ಥರ ಮಾಡಿದರೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಾಗತ್ತೆ ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ಇದರಲ್ಲಿ ಬಾಣಲೆನಲ್ಲಿ ಹಾಕಿಬಿಟ್ಟು ಬೇಯಿಸ್ಬಿಟ್ಟು ತೋರಿಸ್ತಾಯಿದ್ದೀನಿ. ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡ್ರೂ ಚೆನ್ನಾಗಾಗತ್ತೆ, ಏನೂ ಇದಿಲ್ಲ, ಚೆನ್ನಾಗಾಗತ್ತೆ ಅದನ್ನು. ಈಗ ಸಣ್ಣ ಬೆಂಕಿ ಮೇಲೆ ಇದು ತರಕಾರಿಗಳನ್ನು ಬೇಯಿಸ್ಕೋಬೇಕು. ಈಗ ಮಸಾಲೆಗೆ ಹುರ್ಕೊಳ್ಳೋಣ. ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿದರೂ ಸಾಕು. ನಾವು ಇಟ್ಟಿಟ್ಕೊಂಡಿದ್ವಲ್ಲ, 2 ಸ್ಪೂನ್ ಸಾಸಿವೆ, 1 ಸ್ಪೂನು ಮೆಂತ್ಯ ಮತ್ತು ಇಂಗು, ಮೂರನ್ನು ಸಣ್ಣ ಬೆಂಕಿ ಮೇಲೆ ಕೆಂಪು ಹುರ್ಕೋಬೇಕು. ಇದು ಸಾಸಿವೆ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು, ಮೆಂತ್ಯ, ಸಾಸಿವೆ, ಇಂಗು ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ನಿಮ್ಮ ತರಕಾರಿ ಎಷ್ಟು ತೊಗೊಂಡಿರೋದಿರ ಅದ್ರ ಮೇಲಕ್ಕೆ ಡಿಪೆಂಡ್ ಆಗುತ್ತೆ. ಇದು ಕೆಂಪಗೆ ಹುರ್ಕೋಬೇಕು. ಇದು ಒಂಥರ ಟೇಸ್ಟಿ ಆಗುತ್ತೆ ಇದು ರೆಸಿಪಿ. ಇದನ್ನು ಹುರ್ಕೊಂಬಿಟ್ಟು ಪಕ್ಕಕ್ಕೆ ಇಟ್ಕೋಬೇಕು. ಆಮೇಲೆ ಸಣ್ಣ ಬೆಂಕಿ ಮೇಲೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀವಲ್ಲ ನಾವು, ಕೆಂಪು ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಎರಡನ್ನೂ ಸಣ್ಣ ಬೆಂಕಿ ಮೇಲೆ ಕೆಂಪಾಗೋ ಹಾಗೆ ಹುರ್ಕೋಬೇಕು. ಇದು ಒಂಥರ ನಮಗೆ ಯಾವ ತರಕಾರಿ ಬೇಕಾದರೂ ನಾವು ಇದಕ್ಕೆ ಹಾಕ್ಕೋಬೋದು. ನಾನು ನನ್ನ ಹತ್ರ ಇದ್ದಿದ್ದಷ್ಟು ತರಕಾರಿ ಹಾಕಿದ್ದೀನಿ. ಈಗ ಮಸಾಲೆದೆಲ್ಲ ಹುರ್ಕೊಂಡಿದ್ದೀವಲ್ಲ, ಅದನ್ನು ಮಿಕ್ಸರಲ್ಲಿ ಹಾಕ್ಕೋಬೇಕು. ಮಿಕ್ಸರಲ್ಲಿ ಹಾಕ್ಕೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅರ್ಧ ಸ್ಪೂನು ಅಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಬೇಕಾದರೆ 1/4 ಸ್ಪೂನ್ ಹಾಕ್ಕೋಬೋದು. ಒಂದು ಸಣ್ಣ ಗೋಲಿಗೆ ಹತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದು ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಅರ್ಧ ಸ್ಪೂನ್ ಬೇಕಾದ್ರೂ ಅಕ್ಕಿ ಹಿಟ್ಟು ಹಾಕ್ಬೋದು. ಬೇಕಾದ್ರೆ ಜಾಸ್ತಿ ಒದಗಬೇಕು ಅಂತಿದ್ರೆ 1 ಸ್ಪೂನ್ ಬೇಕಾದ್ರೂ ಅಕ್ಕಿ ಹಿಟ್ಟು ಹಾಕ್ಬೋದು, ಇಲ್ಲ 1/4 ಸ್ಪೂನ್ ಆದರೂ ಹಾಕ್ಕೋಬೋದು, ಇಲ್ಲದೆ ಹಾಕದೇ ಇದ್ದರೂ ನಡೆಯುತ್ತೆ. ಸ್ವಲ್ಪ ಮಂದವಾಗಿ ಬರಬೇಕು ಅಂದರೆ ಹಾಕ್ಕೋಬೇಕು. ಆಗ ಅರ್ಧ ಸ್ಪೂನ್ ಹಾಕಿದ್ದೀನಿ ನಾನು. ಇವಾಗ ಸುಮಾರು ಓಪನ್ ಮಾಡಿ ನೋಡಿ ಸ್ವಲ್ಪ ಮಗಚ್ಕೋಬೇಕು. ಇವಾಗ ಇದು ಸುಮಾರು ಬೆಂದಂಗೆ ಮುಕ್ಕಾಲು ಬೆಂದಿದೆ. ಇವಾಗ ಬಾಳೆಕಾಯಿನ ಸೇರಿಸ್ಕೋಬೇಕು. ಅದಕ್ಕೆ ಬಾಳೆಕಾಯಿನೂ ಸೇರಿಸ್ಕೊಂಬಿಟ್ಟು ಮತ್ತು ಅಕಸ್ಮಾತ್ ಏನಾದರೂ ಉಪ್ಪು ಕಮ್ಮಿ ಆಗಿದೆ ಅಂತ ಅನಿಸಿದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತು ನೀರನ್ನು ಹಾಕ್ಕೊಂಬಿಟ್ಟು ಮತ್ತು ಸಣ್ಣ ಬೆಂಕಿ ಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಇದು ಒಂಥರ ನಾವು ಬೇಕಾದರೆ ಆಲೂಗೆಡ್ಡೆ ಹಾಕ್ಕೋಬೋದು. ಇದಕ್ಕೆ ಚೌಗೆ ಆಲೂಗೆಡ್ಡೆನೂ ಹಾಕ್ಬೋದು, ಕಾಲಿಫ್ಲವರ್ ಹಾಕ್ಬೋದು, ದೊಣ್ಣೆ ಮೆಣಸಿನ್ಕಾಯಿ ಹಾಕ್ಬೋದು, ಮತ್ತು ಯಾವ ತರಕಾರಿ ಅನಿಸುತ್ತೋ ನಮಗೆ ಅದನ್ನು ಹಾಕ್ಕೋಬೋದು. ನಾವು ಯಾವುದು ಈ ಥರದ್ದು ಬೇಡ, ಸುವರ್ಣಗೆಡ್ಡೆನೂ ಹಾಕ್ಕೋಬೋದು. ಎಲ್ಲ ತರಕಾರಿಗಳದ್ದು ಒಟ್ಟಿಗೆ ಸಿಗೋದ್ರಿಂದ ಇದು ಒಂಥರ ಒಳ್ಳೆಯದು. ಎಲ್ಲ ತರಕಾರಿಗಳು ಸಿಕ್ಕಂಗಾಗುತ್ತೆ ಹೆಲ್ತ್ಗೆ. ಮತ್ತು ಇವಾಗ ಮಾಡ್ಕೊಂಡಿರೋ ಮಸಾಲೆನ ಅದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಅದನ್ನು ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇದು ಒಂಥರ ತುಂಬ ಚೆನ್ನಾಗಾಗತ್ತೆ ಇದು ರೆಸಿಪಿ. ಇದು
ನಮ್ಮ ಅಜ್ಜಿ ಕಾಲದಿಂದನೂ ಮಾಡ್ತಾಯಿದ್ವಿ, ಮಾಡ್ತಾಯಿದ್ರು ನಮ್ಮ ಮನೆಯಲ್ಲಿ. ಅದಕ್ಕೆ ಚೌಚೌ ಅಂತ ಹೇಳಿ, ಎಲ್ಲ ತರಕಾರಿ ಇರೋದ್ರಿಂದ, ಸುಮಾರಷ್ಟು ತರಕಾರಿಗಳನ್ನು ಹಾಕೋದ್ರಿಂದ ಇದಕ್ಕೆ ಚೌಚೌ ಅಂತ ಹೆಸರಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ ನನಗೆ. ಇದು ಚೌಚೌ ಅಂತ ಹೇಳಿ ಆವಾಗಲಿಂದನೂ ಹೇಳ್ತಾರೆ ಇದಕ್ಕೆ. ಮತ್ತು ನೀರನ್ನು ನಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಚೌಚೌವನ್ನು ಚಪಾತಿ ರೊಟ್ಟಿಗೆ ಎಲ್ಲ ಚೆನ್ನಾಗಾಗತ್ತೆ ಯೂಸ್ ಮಾಡಿದರೆ. ಆಮೇಲೆ ಅನ್ನಕ್ಕೂ ಬೇಕಾದರೆ ನಾವೇನು ಸಾರೇ ಮಾಡಬೇಕಂತಿಲ್ಲ, ಒಂದು ಅರ್ಧ ಸ್ಪೂನು ಬೆಲ್ಲ ಹಾಕ್ಕೊಂಡಿದ್ದೀನಿ, ಅದು ಆಪ್ಷನಲ್ಲು. ನಿಮಗೆ ಬೇಕಂತ ಅನಿಸಿದರೆ ಬೆಲ್ಲ ಹಾಕ್ಕೋಬೋದು. ನಾನು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು ಇದು ಒಂಥರ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಆಯಿತು, ನಮ್ಮ ಚೌಚೌ ರೆಡಿ ಆಯಿತು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.